ಸರ್ ನಮ್ಮ ಮುಂದಿನ ಪ್ರಧಾನಮಂತ್ರಿ ಯಾರು? ಸರ್ ನಮಗೇನೋ ಮೋದಿನೇ ಬೇಕು ಇವಾಗ. ಸರ್ ಮೋದಿ ಅವರು ಇಂಡಿಯನ್ ಮಾರ್ಕೆಟ್ ಆಗಲಿ, GDP ಆಗಲಿ, ಇವತ್ತಿನ ರೇಟ್ ಆಗಲಿ, ಏನೇ ಆಗಲಿ, ಯಾವ ತರ ನಮ್ದು ಇಂಟರ್ನ್ಯಾಷನಲ್ ಅಲ್ಲಿ ನಮ್ದು ಭಾರತದ ಹೆಸರು ಹೆಂಗಿದೆ ಅನ್ಬಿಟ್ಟು ಚೆನ್ನಾಗಿದೆ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವರಿಗೆ ಅವಕಾಶ ಕೊಡಬಹುದಲ್ಲ ಸರ್? ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಂದು ಅವ್ರದ್ದು ಇಂಟರ್ನ್ಯಾಷನಲ್ ಫಿಗರ್ ಏನಿಲ್ಲ ಅವರು ಲೆಕ್ಕದಲ್ಲಿ. ಯಾಕಂದ್ರೆ ಅವ್ರು ಮಾತಾಡೋದೆಲ್ಲ ನಮ್ಮ ಕರ್ನಾಟಕಕ್ಕೆ ಸೀಮಿತ. ಅದ್ರಲ್ಲೂ ಅವ್ರದ್ದು ಏನ್ ಗುಲ್ಬರ್ಗ ಇದೆ, ಆ ಗುಲ್ಬರ್ಗದಲ್ಲೇ ಅವ್ರು ಗೆಲ್ಲಕ್ಕಾಗಿಲ್ಲ ಅಂತದ್ ಇಂಡಿಯಾಗ್ ಬಂದು ಏನ್ ಮಾಡ್ತಾರೆ ಅಂತ ಅವರು. ಪ್ಲಸ್ ರಾಹುಲ್ ಗಾಂಧಿ ಅವ್ರದ್ದು ಎಲ್ಲಾರ್ಗೂ ಗೊತ್ತಿದೆ, ಅವ್ರದ್ದು ಒಂಥರ ನಮ್ ಇಂಡಿಯಾ ಜೋಕರ್ ಆಗ್ಬಿಟ್ಟಿದ್ದಾರೆ ಅವರು ಇವಾಗ. ಅದರಿಂದ ನಮ್ಗೆ ಮೋದಿ ಅವ್ರು ಬಂದ್ರೆ ಒಳ್ಳೇದು ಅಂತ. ರಾಹುಲ್ ಗಾಂಧಿ ಅವರು ಅಂದ್ರೆ ಎರಡು ಟೀಕೆಗಳಿದ್ದಾವೆ ಸರ್. ಏನಂದ್ರೆ ರಾಜಕೀಯ ಅನುಭವ ಇಲ್ಲ, ವಂಶ ಪಾರಂಪರಿಕವಾಗಿ ಒಂದೇ ವಂಶಕ್ಕೆ ಕೊಡ್ಬೇಕ ನಾವು ಅಧಿಕಾರ. ಅನುಭವ ಇಲ್ಲ ಅಂದ್ರೆ ಯಾವ ಲೆಕ್ಕದಲ್ಲಿ ಹೇಳ್ತಾರೆ? ಅವ್ರ ತಂದೆಯವರು ಪ್ರಧಾನಿ ಆದಂತರು, ಅವ್ರ ಅಜ್ಜಿ ಪ್ರಧಾನಿ ಅಂತರು, ಅವ್ರ ತಾಯಿ ರಾಜಕೀಯದಲ್ಲಿ ಇದ್ದಂತರು. ಇಷ್ಟೆಲ್ಲ ಅನುಭವ ಇನ್ ಯಾವ ತರ ಅನುಭವ ಬೇಕು? ಎಕ್ಸ್ಪೀರಿಯನ್ಸ್ ಇನ್ ಯಾವ ತರ ಬೇಕು? ತಗೊಂಡಿದ್ದಾರೆ. ಇವಾಗ MP ಎಷ್ಟು ಸಲ ಆಗಿದ್ದಾರೆ ಅವರು? ಪ್ರಧಾನಿ ಆಗಕ್ಕೆ ಏನ್ ಬೇಕು ಹುದ್ದೆ? MP ಆಗ್ಬೇಕು, ಮೆಂಬರ್ಶಿಪ್ ಪಾರ್ಲಿಮೆಂಟ್ ಅಲ್ಲಿ ಅವ್ರು ಇದಾರೆ, ಅವರು ಒಳ್ಳೆ ಸ್ಥಾನದಲ್ಲಿ ಇದಾರೆ. ಯಾಕಂದ್ರೆ ಪ್ರಧಾನಿ ಹುದ್ದೆಗೆ, ಯಾಕಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ ಅಂತ ಯಾರು ಕನ್ಸ್ಕೊಂಡಿದ್ರ? ಅವರೊಬ್ರು ಚಾಯ್ ಮರರು ಪ್ರಧಾನಿ ಆಗ್ಲಿಲ್ವಾ? ಇವಾಗ ರಾಜ್ಯ ದೇಶ ಆಡ್ಲಿಲ್ವಾ? ಅದೇ ತರ ಇವ್ರಿಗೂ ಕೊಟ್ಟು ನೋಡಿದ್ರೆ ತಾನೇ ಗೊತ್ತಾಗೋದು. ಏನು ಇಲ್ದ್ರೆ ಯಾಕೆ ಗೊತ್ತಾಗುತ್ತೆ? ಈ ಬಲಿಷ್ಠ ಕಾಂಗ್ರೆಸ್ ನ ಎದುರಿಸೋಕೋಸ್ಕರ JDS ಮಾತ್ರ BJP ಒಂದಾಗಿದೆ. JDS ಪಕ್ಷನೇ ಇಲ್ವಲ್ಲ ಸರ್, ಏನ್ ಮಾತಾಡ್ತೀರಾ ಅವ್ರನ್ನ? ಅವ್ರು ಇರೋದು ಪಾಪ ಯಾರು ಗೆದ್ದವ್ರ ಕಡೆ ಕಾಲಿಡಿಯಂಗ್ ಹೋಗ್ತಾರೆ. ಅಂತರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ? ಎಸ್ ವೀಕ್ಷಕರೇ, ಇದೀಗ ನಾವೀಗ ಮಲ್ಲೇಶ್ವರನ ಬಿಗ್ ಬಜಾರ್ ಸರ್ಕಲ್ ನಲ್ಲಿ ಇದೀವಿ. ಇಲ್ಲಿನ ಜನ ನಮ್ಮ ಮುಂದಿನ ಪ್ರಧಾನಮಂತ್ರಿ ಯಾರಾಗ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮ್ಮ ಮುಂದಿನ ಪ್ರಧಾನಮಂತ್ರಿ ಯಾರಾಗ್ತಾರೆ? ಸರ್ ನಮಗೇನೋ ಮೋದಿನೇ ಬೇಕು ಇವಾಗ. ಹೌದು ಸರ್. ಮೋದಿ ಅವರೇ ಯಾಕೆ ಸರ್? ಮೋದಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್, ನಮ್ಮ ಇಂಡಿಯಾಗೋಸ್ಕರ ಒಳ್ಳೇದೇ ಇದು ಮಾಡ್ತಾ ಇದ್ದಾರೆ. ಅದರಿಂದ ಅವರೇ ಆಯ್ಕೆ ಆಗಬೇಕು ಅಂತ ನಮ್ಮ ಅನಿಸಿಕೆ. ಸರ್, ಒಂದು ಬದಿಯಲ್ಲಿ ಮೋದಿ ಅವರು ಇದ್ದಾರೆ, ಇನ್ನೊಂದು ಬದಿಯಲ್ಲಿ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ. ಇತ್ತೀಚಿನ ದಿನಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವರಿಗೊಂದು ಅವಕಾಶ ಕೊಡಬಹುದಲ್ಲ? ಇಲ್ಲ, ನಮಗೆ ಮೋದಿ ಇದ್ದರೆ ನಮಗೆ ಕರೆಕ್ಟ್ ಇದೆ. ಇವಾಗ ಕಂಟಿನ್ಯೂ ಆಯ್ತು ಅಂದರೆ ನಮಗೂ ಒಳ್ಳೇದಾಗುತ್ತೆ ಅಂತ. ಯಾಕಂದರೆ ಇಂಟರ್ನ್ಯಾಷನಲ್ ಇದರಲ್ಲಿ ನಮ್ಮದು ಭಾರತದ ಹೆಸರು ಚೆನ್ನಾಗಿದೆ ಇವಾಗಿಂದು. ಅದರಿಂದ ನಮ್ಗೆ ಅವರೇ ಇರಬೇಕು ಅಂತ ಆಸೆ ಆಗುತ್ತೆ. ಸರ್, ಮೋದಿ ಅವರು ಈಗ ಆಲ್ರೆಡಿ 2 ಬಾರಿ ಗೆದ್ದಿದ್ದಾರೆ, ಮತ್ತು 10 ವರ್ಷ ಪೂರೈಸೋಕ್ಕಾಗಿದೆ. ಅಂತಹ ಅಭಿವೃದ್ಧಿಗಳು, ಅಂತಹ ಬೆಳವಣಿಗೆಗಳು ಏನು ನೋಡಿದ್ರಿ ಸರ್? ಸರ್, ಎಲ್ಲ ಗೊತ್ತಿರೋ ಥರ ಎಲ್ಲರಿಗೂ ಗೊತ್ತಿದೆ ಯಾವ ಥರ ಇದೆ ಅಂತ. ಇಂಡಿಯನ್ ಮಾರ್ಕೆಟ್ ಆಗಲಿ, GDP ಆಗಲಿ, ಇವತ್ತಿನ ರೇಟು ಆಗಲಿ, ಏನೇ ಆಗಲಿ, ಹೆಂಗಿದೆ, ಯಾವ ಥರ ನಮ್ಮದು ಇಂಟರ್ನ್ಯಾಷನಲಲ್ಲಿ ನಮ್ಮದು ಭಾರತದ ಹೆಸರು ಹೆಂಗಿದೆ ಅಂದ್ಬಿಟ್ಟು ಚೆನ್ನಾಗಿದೆ. ಹಾಗೆಯೇ ಸರ್, ಮೋದಿ ಅವರಿಗೆ ಒಂದು ಕಳಂಕ ಇದೆ, ಅಂದರೆ ಕೋಮುವಾದಿಯವರು ಒಂದೇ ಧರ್ಮವನ್ನು ಉದ್ದೇಶಿಸಿ ಮಾತಾಡ್ತಾರೆ ಅಂತ. ಏನು ಹೇಳ್ತೀರಿ? ಅಲ್ಲ, ಇದರಲ್ಲಿ ಕೋಮುವಾದಿ ಅನ್ನೋದೇನಿಲ್ಲ ಸರ್. ಯಾಕೆಂದರೆ ಇಲ್ಲಿ ನಮ್ಮದು ಇಂಡಿಯಾ, ಹಿಂದೂಸ್ತಾನ್ ಅಂತಲೇ ನಾವು ಹೇಳೋದು. ಅದರಿಂದ ಎಲ್ಲರೂ ಜೊತೆಯಲ್ಲೇ ಇರಬೇಕು. ಅವರು ಮುಸ್ಲಿಮ್ ಇದವರು ಬಂದರೆ ಅವರು ಸಪ್ರೇಟ್ ಆಗಬೇಕು, ನಮಗೆ ಆ ಥರ ಬೇಕು ಅಂತ ಬರೋವಾಗ ನಮ್ಗೆ ಹಿಂದೂ ಅನ್ನೋರು ನಾವು ತೋರಿಸ್ಬೇಕಲ್ಲ. ಯಾಕಂದರೆ ನಮ್ಮ ಹಿಂದೂ ರಾಷ್ಟ್ರ ಅನ್ನೋದಿರೋದು ಇದು ಒಂದೇ. ಇದು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ನಮ್ಮ ಹಿಂದೂ ರಾಷ್ಟ್ರ ಅನ್ನೋದು. ಅದರಿಂದ ನಮ್ಗೆ ಅವ್ರ ಕಡೆಯಿಂದ ಆಗ್ತಾ ಇದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಲ್ಲ, ಅವ್ರೇನು ಅವ್ರನ್ನ ಬಿಟ್ಟು ಏನು ಮಾಡ್ತಾ ಇಲ್ಲ, ಎಲ್ಲ ಅವ್ರಿಗೂ ಕೊಡ್ತಾ ಇದ್ದಾರೆ. ಏನೇ ತೊಗೊಂಡ್ರು ಇಂಡಿಯಾದಲ್ಲಿ ಎಲ್ಲರೂ ಒಂದೇ ಅಂತ ಅಷ್ಟೆ. ಯುವಶಕ್ತಿಯಾಗಿ ರಾಹುಲ್ ಗಾಂಧಿ ಅವರಿದ್ದಾರೆ, ಹಾಗೆಯೇ ಅನುಭವದಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಕ್ಷಿಣದವರು. ಇವರಿಗೆ ಅವಕಾಶ ಕೊಡ್ಬೋದಲ್ಲ ಸರ್? ಮೋದಿ ಅವರಿಗೆ ಯಾಕೆ ಕೊಡಬೇಕು ಸರ್? ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಂದು ಅವ್ರದ್ದು ಇಂಟರ್ನ್ಯಾಷನಲ್ ಫಿಗರ್ ಏನಿಲ್ಲ ಅವರು ಲೆಕ್ಕದಲ್ಲಿ. ಯಾಕಂದರೆ ಅವ್ರು ಮಾತಾಡೋದೆಲ್ಲ ನಮ್ಮ ಕರ್ನಾಟಕಕ್ಕೆ ಸೀಮಿತ. ಅದರಲ್ಲೂ ಅವ್ರದ್ದು ಏನು ಗುಲ್ಬರ್ಗ ಇದೆ, ಆ ಗುಲ್ಬರ್ಗದಲ್ಲೇ ಅವ್ರು ಗೆಲ್ಲಕ್ಕಾಗಿಲ್ಲ ಅಂಥದ್ದು ಇಂಡಿಯಾಗೆ ಬಂದು ಏನು ಮಾಡ್ತಾರೆ ಅಂತ ಅವರು. ಪ್ಲಸ್ ರಾಹುಲ್ ಗಾಂಧಿ ಅವ್ರದ್ದು ಎಲ್ಲರಿಗೂ ಗೊತ್ತಿದೆ, ಅವ್ರದ್ದು ಒಂಥರ ನಮ್ಮ ಇಂಡಿಯಾ ಜೋಕರ್ ಆಗಿಬಿಟ್ಟಿದ್ದಾರೆ ಅವರು ಇವಾಗ. ಅದರಿಂದ ನಮಗೆ ಮೋದಿ ಅವ್ರು ಬಂದ್ರೇ ಒಳ್ಳೆಯದು ಅಂತ. ರಾಜ್ಯಕ್ಕೆ ಬಂದರೆ ಆಡಳಿತದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಹೇಗಿದೆ ಸರ್ ಇವರು ಆಡಳಿತ ವೈಖರಿಯಲ್ಲಿ? ಸರ್, ಅವರ ಆಡಳಿತ ಚೆನ್ನಾಗೇ ಮಾಡ್ತಾ ಇದ್ದಾರೆ ಸರ್, ಆಡಳಿತ ಬಗ್ಗೆ ಏನಿಲ್ಲ. ಆದರೆ ಏನಂದರೆ ಅವರು ಸ್ವಲ್ಪ ಇದು ಗ್ಯಾರಂಟಿ ಅಂಥದ್ದು ಇದೆಲ್ಲ ಕೊಟ್ಟು ಸ್ವಲ್ಪ ಜನನ ಸೋಂಬೇರಿ ಮಾಡಿಬಿಟ್ಟಿದ್ದಾರೆ ಅವರು. ಜನಗಳು ಯಾರು ಕೆಲಸಕ್ಕಾಗಲಿ, ಯಾವುದೇ ಕೆಲಸಗಳೆಲ್ಲ ವೇಕೆನ್ಸಿ ಸುಮಾರಿದೆ, ಆದರೆ ಕೆಲಸ ಇಲ್ಲ ಅಂತ TV ಮುಂದೆ ಬಂದು ನಿಂತ್ಕೊಂಡು ಹೇಳ್ತಾರೆ. ವೇಕೆನ್ಸಿ ಮಾಡೋಕ್ಕೆ ಎಷ್ಟೋ ಕೆಲಸಗಳಿದೆ, ಯಾರು ಹೋಗ್ತಾ ಇಲ್ಲ ಅಷ್ಟೇ ಇವಾಗ. ಸರ್, ಈ 5 ಯೋಜನೆಗಳಿಂದ ಹಲವಾರು ಕ್ಷೇತ್ರದವರಿಗೆ, ಅಂದರೆ ಆಟೋದವರಿಗಾಗ್ಬೋದು, ಟ್ಯಾಕ್ಸಿಯವರಿಗಾಗಿರ್ಬೋದು, ತುಂಬ ತೊಂದರೆ ಆಗ್ತಾ ಇದೆ. ಆದರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾವು ನುಡಿದಂಥ ಸರ್ಕಾರ ಅಂತ. ಒಪ್ಕೋತೀರಾ ಸರ್ ಇದನ್ನು? ಸರ್, ಅವ್ರು ನುಡಿದಂತೆ ಅಂದರೆ ಅವ್ರ ತಕ್ಕನಂಗೆ ಅವ್ರ ಮೂಗು ನೇರಕ್ಕೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಇದಕ್ಕೆ ಆಚೆಗೆ ಬಂದು ನೋಡ್ಬೇಕು ಅವ್ರು ಏನಿದೆ ಅನ್ನೋದು. ಅವರು TVಲಿ ಕೂತ್ಕೊಂಡ್ಬಿಟ್ಟು ನಾವು ಅದು ಕೊಟ್ಟಿದ್ದೀವಿ, ಇದು ಕೊಟ್ಟಿದ್ದೀವಿ, ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಸರ್? ಅದು ಯಾರಿಗೂ ಉಪಯೋಗ ಆಗಿದೆ? ಇವಾಗ ಎಕ್ಸಾಂಪಲ್ ನನಗೆ ಇದ್ದೀನಿ, ನನಗೆ 5 ಸ್ಕೀಮ್ ಬರೋಲ್ಲ. ಇವಾಗ ನಮ್ಮ ಮನೇಲಿ ನನ್ನ ಹೆಂಡ್ತಿಗೆ ಕೊಡ್ತಾರೆ ಫ್ರೀಯಾಗಿ ಹೋಗೋಕ್ಕೆ, ನನಗೆ ರೇಟ್ ಜಾಸ್ತಿ ಮಾಡ್ತಾರೆ. ಆವಾಗ ನಾನು ಜಾಸ್ತಿ ಓಡಾಡ್ತೀನಿ, ಮನೇಲಿ ಹೆಂಗಸರು ಓಡಾಡ್ತಾರೆ ಜಾಸ್ತಿ. ಇವಾಗ ನಮ್ಮ ಹತ್ರ ಈಸ್ಕೊತಾರೆ, ಅವ್ರಿಗೆ ಕೊಡ್ತಾ ಇದ್ದಾರೆ, ಅಷ್ಟೇ ಆಗಿರೋದು ಇವಾಗ.
ಸರ್, ಸಾಮಾನ್ಯ ಜನರ ಪ್ರಶ್ನೆ ಏನಂದ್ರೆ ಬರೀ ಮಹಿಳೆಯರಿಗೆ ಮಾತ್ರ ಸೀಮಿತ ಕೊಟ್ರಲ್ಲ, ಇದರಲ್ಲಿ ಸಮಾನತೆ ಏನಿದೆ, ಪುರುಷರು ಮಹಿಳೆಯರು ಅನ್ನೋದು, ಇದನ್ನ ಒಪ್ಕೋತೀರ? ಅದನ್ನೇ ಹೇಳ್ತಾರೆ ಸರ್, ಮನೇಲಿ ಹೆಂಗಸ್ರಿಗೆ ಮಾತ್ರ ಕೊಟ್ಟಿದ್ದಾರೆ. ಪ್ಲಸ್ ಇವಾಗ ನೀವು ಕರೆಂಟ್ ಬಿಲ್ಲು ಫ್ರೀ ಅಂದರು, ಅದನ್ನು ಏನೇನೋ ಬೇರೆ ಥರ ಹೇಳಿ ಅದು ಅಷ್ಟು ಬರಲ್ಲ ಇಷ್ಟು ಬರಲ್ಲ ಅಂತ ಹೇಳಿ ಲಾಸ್ಟಿಗೆ ಅದು ಏನೋ ಒಂದು ಮಾಡಿ ಕೊಟ್ಟಿದ್ದಾರೆ. ಆದರೆ ನಾವಿವಾಗ ಕಮರ್ಷಿಯಲ್ ನಮ್ಮದು ಆಫೀಸ್ ಇದೆ, ಆಫೀಸು ಬಿಲ್ಲು ಡಬಲ್ ಆಗಿದೆ, ಮನೆ ಬಿಲ್ಲು ಕಮ್ಮಿ ಆಗಿದೆ. ಮನೆಗೆ ಬರ್ತಾಯಿದ್ದ 200 ರೂಪಾಯಿ 250 ರೂಪಾಯಿ ಮನೆಗೆ ಬರ್ತಾಯಿದ್ದು. ನಾವು ಆಫೀಸಲ್ಲಿರೋವಾಗ 500 ರೂಪಾಯಿ ಬರೋದು ಇವಾಗ 750 800 ರೂಪಾಯಿ ಬರ್ತಾಯಿದೆ. ಅದು ಅಲ್ಲಿಂದ ಅಲ್ಲಿಗೆ ಆಯ್ತಲ್ಲ, ಏನು ಫ್ರೀಯಾಗಿ ಕೊಟ್ಟಿದ್ದಾರೆ ಮತ್ತೆ ಹಂಗಾದ್ರೆ? ಇದೇ ರೀತಿ ಈ ಯೋಜನೆಗಳಿಂದ ನಮ್ಮ ರೈತರಿಗಾಗಿರ್ಬೋದು ಅಥವಾ ಅಭಿವೃದ್ಧಿ ಕಾರ್ಯಗಳಿಗೆ ತುಂಬ ಕುಂಠಿತ ಆಗ್ತಾ ಇದೆ. ರೈತರಿಗೆ ಬೇಕಾದಂಥ ಸಮಯದಲ್ಲಿ ಬರ ಪರಿಹಾರ ಕೊಡ್ತಾ ಇಲ್ಲ ಸಿದ್ದರಾಮಯ್ಯ ಅವರು, ಒಪ್ಕೋತಿರೋದನ್ನು? ಹೌದು ಸರ್, ಇವಾಗ ಅಭಿವೃದ್ಧಿ ಆಗಲಿ ಯಾವುದೂ ಆಗ್ತಾನೆ ಇಲ್ಲ. ಯಾಕಂದರೆ ನಾವು ಒಂದೇ ಕಡೆ ಇರೋರಲ್ಲ, ನಾವೆಲ್ಲ ಕಡೆ ರೌಂಡ್ ಹೊಡಿತಾ ಇರ್ತೀವಿ, ನಾವೆಲ್ಲ ಹೋಗ್ತೀವಲ್ಲ, ಎಲ್ಲ ಕಡೆ ರೋಡ್ಗಳು ನೋಡ್ತೀವಿ, ಎಲ್ಲ ಆಗ್ತಿದೆ, ಯಾವುದು ಕೆಲಸ ಆಗ್ತಾಯಿಲ್ಲ ಎಲ್ಲಿ. ಆವಾಗ BJP ಗೌರ್ಮೆಂಟ್ ಅವ್ರು ಏನು ಮಾಡಿ ನಿಲ್ಲಿಸಿದ್ದಾರೆ ಅದು ಅಲ್ಲಿಗೆ ಸ್ಟಾಪ್ ಆಗಿದೆ. ಅದಾದಮೇಲೆ ಯಾವುದೂ ಬರ್ತಾನೆ ಇಲ್ಲ ಆಚೆಗೆ, ಯಾವುದು ವರ್ಕ್ ಆಗ್ತಾಯಿಲ್ಲ. ವರ್ಕ್ ಆರ್ಡ್ರ್ ಕೊಟ್ಟರೆ ತಾನೇ ಅವ್ರಿಗೆ, ಕಾಂಟ್ರಾಕ್ಟರ್ಗಳಿಗೆ ಏನಾದರೂ ಕೊಟ್ಟರೆ ಅವರು ವರ್ಕ್ ಮಾಡ್ತಾರೆ, ಇಲ್ಲಾಂದರೆ ಯಾರು ಮಾಡ್ತಾರೆ? ಮನೆಯಿಂದ ತೊಗೊಬಂದು ಯಾರು ಮಾಡಲ್ಲ. ಇವರು ಏನು ಮನೆಯಿಂದ ಏನು ಕೊಡ್ತಾಯಿಲ್ಲ, ಎಲ್ಲ ನಮ್ಮದು ಟ್ಯಾಕ್ಸು ನಮ್ಮದು ದುಡ್ಡು ತೊಗೊಂಡೇ ಫ್ರೀ ಮಾಡ್ತಾ ಇರೋದು ಅಷ್ಟೇ. ಬೇರೆ ಏನು ಅವ್ರ ಕೈಯಿಂದ ಏನು ಕೊಟ್ಟು ಮಾಡಬೇಕು, ಬಡವ್ರಿಗೆ ಕೊಡಬೇಕು ಅನ್ನೋದು ಏನು ಬರ್ತಾಯಿಲ್ಲ ಅವ್ರದ್ರಲ್ಲಿ. ಈ 5 ಯೋಜನೆಗಳನ್ನ ಬಿಟ್ಟರೆ ಬೇರೆ ಯಾವ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡ್ಬೋದಿತ್ತು ಅಥವಾ ಯಾವ ಕ್ಷೇತ್ರಗಳಲ್ಲಿ ಫ್ರೀಯನ್ನು ಕೊಡ್ಬೋದಾಗಿತ್ತು? ಸರ್, ಇವಾಗ ಅವ್ರು ಏನು ಫ್ರೀಯಾಗಿ ಕೊಡಬೇಕಾಗಿಲ್ಲ ಸರ್. ಜನಕ್ಕೆ ಏನು ಕೊಡಬೇಕು ಫೆಸಿಲಿಟಿ, ಇವಾಗ ರೇಟ್ ಕಡಿಮೆ ಮಾಡ್ಬೋದಿತ್ತು, ಪೆಟ್ರೋಲ್ ರೇಟ್ ಕಡಿಮೆ ಮಾಡ್ಬೋದಾಗಿತ್ತು. ಅದೆಲ್ಲ ಮಾಡಿದರೆ ಆಟೋಮೆಟಿಕ್ ರೈಟ್ ರೈಸ್ ಆಗೋಲ್ಲ, ಎಲ್ಲ ಅಲ್ಲಿಂದ ಅಲ್ಲಿಗೆ ಇರ್ತಾಯಿತ್ತಲ್ಲ. ಎಲ್ಲರಿಗೂ ಇವಾಗ ಕೆಲಸ ಇಲ್ಲ, ಎಲ್ಲರಿಗೂ ಗೌರ್ಮೆಂಟ್ ಕೆಲಸ ಕೊಡೋಕ್ಕಾಗಲ್ಲ. ಪ್ರೈವೇಟಲ್ಲಿ ಎಷ್ಟು ಕೆಲಸಗಳಿದೆ ಎಲ್ಲ ಕೊಡ್ಬೋದಲ್ಲ. ಕೆಲಸಗಳಿಗೆ ಹೋದರೆ ಇವಾಗ ಇವರೆಲ್ಲ ಫ್ರೀ ಕೊಡ್ತಾರೆ, ಈ ಥರ ಓಡಾಡೋಕ್ಕೆ ಕೊಟ್ಟರೆ ಎಲ್ಲಿಂದ ಕೆಲಸ ಮಾಡ್ತಾರೆ ಜನ? ಎಲ್ಲ ಸೋಂಬೇರಿ ಆಗಿದ್ದಾರೆ. ಅಕ್ಕಿ ಫ್ರೀ ಅಂತಾರೆ, ಅಕ್ಕಿ ಎಲ್ಲಿಂದ ಬರ್ತಾಯಿದೆ? ಅಕ್ಕಿನೂ ಬರ್ತಾಯಿಲ್ಲ. ಇವಾಗ 5 kg ಹೇಳಿ 10 kg ಕೊಡ್ತೀನಿ ಅಂದರು, ಇವಾಗ 5 kgಲಿ 3 kg ಕೊಡ್ತಾಯಿದ್ದಾರೆ ಅಕ್ಕಿ. ಅದನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಕೊಡೋದು ಅದು ಬರೋದು ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಕೊಡೋದನ್ನೇ ಕಡಿಮೆ ಮಾಡಿದ್ದಾರೆ ಇವಾಗ. ಮತ್ತು ಇನ್ನೆಲ್ಲಿಂದ ಫ್ರೀ ಕೊಟ್ಟಿದ್ದಾರೆ? ಫ್ರೀ ಯೋಜನೆಗಳು ಅನುಕೂಲ ಆಗ್ತಾ ಇಲ್ಲ ಅಂತ ಯಾರಿಗೂ ಆಗ್ತಾ ಇಲ್ಲ ಸರ್. ಹಾಗೇನೆ ಸರ್, ಒಂದಿಷ್ಟು ಈ ಫ್ರೀ ಯೋಜನೆಗಳನ್ನ ಕೊಟ್ಟು ಕಾಂಗ್ರೆಸ್ ಬಲಿಷ್ಠವಾಗಿದೆ. ಇದೇ ಉದ್ದೇಶವಾಗಿ ಇಟ್ಕೊಂಡು JDS ಮತ್ತು BJP ಎರಡು ಒಂದಾಗಿದೆ, ವಿಲೀನ ಆಗಿದೆ. ಏನು ಹೇಳ್ತೀರಾ ಸರ್? ಸರ್, ಪಾರ್ಟಿಗಳು ಅವ್ರದ್ದು ಒಂದಾಗೋದೆಲ್ಲ ಇದ್ದೇ ಇರುತ್ತೆ, ಅದೇನು ಹೊಸದೇನಲ್ಲ. ಅವ್ರ ಜೊತೆ ಇವ್ರು ಹೋಗ್ತಾರೆ, ಇವ್ರ ಜೊತೆ ಅವ್ರು ಹೋಗ್ತಾರೆ. ಯಾರು ಗೆದ್ದಿರ್ತಾರೆ ಅವ್ರು ಕಾಲು ಹಿಡಿತಾರೆ. ಅದೇ ಥರನೇ ಇವಾಗ ಇವ್ರು ಕಡಿಮೆ ಇದ್ದಾರೆ, ಇವ್ರಿಗೆ ಬೇಕು ಪಾರ್ಟಿಲಿ ಹೆಸರು ಬೇಕು. ಇವಾಗ JDS ನೋಡ್ದಂಗೆ ಪಕ್ಷ ಎಲ್ಲ ನೆಲ ಕಚ್ಬಿಟ್ಟಿದೆ ಇವಾಗ ಆಲ್ರೆಡಿ. ಅದನ್ನು ಇವಾಗ ಒಂದು ಸ್ವಲ್ಪ ಮೇಲೆ ಎದೋಳಿಸ್ಬೇಕಂದ್ರೆ ಇವಾಗ ಯಾರನ್ನ ಒಬ್ರು ಅವ್ರಿಗೆ ಸಾಥ್ ಕೊಟ್ರೇ ಅದು ಮೇಲೆ ಎದೋಳೋದು ಪಕ್ಷ. ಅದರಿಂದ ಅವರ ಇವಾಗ ಒಳ್ಳೇದು, ಅವ್ರಿಗೂ ಒಳ್ಳೇದು ಅನಿಸಿರ್ಬೋದು ಮೋದಿ ಅವ್ರನ್ನ ನೋಡಿ, ಮೋದಿ ಕೆಲಸ ಮಾಡಿದ್ರು, ಅದರಿಂದ ಅದಕ್ಕೆ ಹೋಗಿದ್ದಾರೆ ಇವಾಗ. ಸರ್, ಇವರಿಬ್ಬರ ವಿಲೀನದಿಂದ ಯಾರಿಗೆ ಹೆಚ್ಚು ಉಪಯೋಗ ಆಗೋದು, BJPಗ ಇಲ್ಲ JDSಗ? ಸರ್, ಅದರಲ್ಲಿ ನಾವು ಹೇಳೋದಕ್ಕಾಗಲ್ಲ, ಯಾಕಂದರೆ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರದ್ದು ಮೇಲ್ಗೈ ಇದ್ದೇ ಇರುತ್ತೆ. ಆದರೆ ಆ ಲೆಕ್ಕದಲ್ಲಿ ನೋಡಿದ್ರೆ ಸ್ವಲ್ಪ BJPಗೆ ಒಳ್ಳೇದಾಗ್ಬೋದು ಅಂತ ಅನಿಸುತ್ತೆ. ಹೌದು. ಒಟ್ಟಾರೆಯಾಗಿ ಸರ್, ಯಾರೇ ಗೆಲುವನ್ನು ಸಾಧಿಸಲಿ, ಯಾರೇ ಅಧಿಕಾರದ ಚುಕ್ಕಾಣಿ ಹಿಡಿಯಲಿ, ಆದರೆ ಒಬ್ಬ ಮತದಾರರಾಗಿ, ಒಬ್ಬರು ಸಾರ್ವಜನಿಕರಾಗಿ ಏನು ಅಪೇಕ್ಷೆ ಪಡ್ತೀರಾ ಯಾರೇ ಸರ್ಕಾರ ಬಂದ್ರು? ಸರ್, ನಮ್ಗೆ ಯಾವುದೇ ಸರ್ಕಾರ ಇರಲಿ, ಯಾರೇ ಇರಲಿ, ನಮಗೇನು ಯಾರು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅವ್ರು ಇರಬೇಕು ಅಷ್ಟೇ ನಮಗೆ. ಹೌದು, ನಮಗೆ ಸರ್ ಇವಾಗ ರೋಡ್ಸ್ ಇರ್ಬೋದು, ಇಲ್ಲ ಬೇರೆಯವ್ರಿಗೆ ಫೆಸಿಲಿಟಿ ಕೊಡೋದಿರ್ಬೋದು, ಇವಾಗ ರೇಟ್ಸ್ ಕಡಿಮೆ ಮಾಡೋದಿರ್ಬೋದು, ಜನಜೀವನ ಒಟ್ಟಿನಲ್ಲಿ ಕರೆಕ್ಟಾಗಿ ಆಗಬೇಕಷ್ಟೇ. ಯಾವುದ್ರಲ್ಲೂ ಯಾರಿಗೂ ಹೊರೆ ಆಗಬಾರ್ದು. ಇದು ಹೆಂಗಸರಾಗಲಿ ಗಂಡಸರಾಗಲಿ ಯಾರು ಭೇದ ಭಾವ ಅನ್ನೋದೇನಿಲ್ಲ. ಸರ್ ನಮಸ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಅದರ ಮುಖಾಂತರ ಪ್ರಧಾನಮಂತ್ರಿ ಆಯ್ಕೆ ಆಗಿದೆ ಸರ್. ನಿಮ್ಮ ಪ್ರಕಾರ ಯಾರಾಗ್ಬೋದು ಪ್ರಧಾನಮಂತ್ರಿ? ರಾಹುಲ್ ಗಾಂಧಿ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಮುಂದಿನ ಪೀಳಿಗೆಗೆ ಯುವ ಜನಾಂಗ ಬಂದರೆ ಒಳ್ಳೆಯದು. ಇವತ್ತು ಬರಲಿ, ಒಬ್ಬ ರಾಹುಲ್ ಗಾಂಧಿ ಬಂದರೆ ಅವರು ಸುಮಾರು ವರ್ಷದಿಂದ, ಯಾಕಂದರೆ ಅವರ ತಂದೆಯರು ಪ್ರಧಾನಿ ಆದಂಥವ್ರು, ಅವ್ರ ತಾಯಿ ಅಜ್ಜಿ ಪ್ರಧಾನಿ ಆದಂಥವ್ರು, ಮುಂದಕ್ಕೆ ಇವರು ಬಂದರೆ ಇಷ್ಟು ವರ್ಷ ಅವರು ನೋಡಿದ್ದಾರೆ ರಾಜಕೀಯ, ಮುಂದೆ ಪ್ರಧಾನಿ ಆದರೆ ಅವರು ಒಂದು ಒಳ್ಳೆಯ ಭವಿಷ್ಯ ರೂಪಿಸ್ಬೋದು, ಒಂದು ಭಾರತನ ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ಬೋದು. ಪ್ರಧಾನಿಯವರು ಮಾಡಿದ್ದಾರೆ ಇವಾಗ ನರೇಂದ್ರ ಮೋದಿಯವರು, ಅದಕ್ಕಿಂತ ಉತ್ತಮವಾಗಿ ತೊಗೊಂಡೋಗ್ಬೋದು ಅಂತ ನಮ್ಮ ಅಭಿಪ್ರಾಯ. ಸರ್, ನೀವು ಯುವಶಕ್ತಿ ರಾಹುಲ್ ಗಾಂಧಿ ಅವರ ಆಯ್ಕೆ ಮಾಡಿದ್ರಿ, ಆದರೆ ಪ್ರಸ್ತುತವಾಗಿ ನರೇಂದ್ರ ಮೋದಿ ಅವರ ಆಡಳಿತ ಇದೆ. ಹೇಗಿದೆ ಸರ್ ಇವರ ಆಡಳಿತ ವೈಖರಿ? ಇವರ ಆಡಳಿತ ನೀವೇ ನೋಡಿದ್ದೀರಾ, ಎಲ್ಲ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಕೆಲವೊಬ್ಬರು ಫಸ್ಟು ಅಂತಿದ್ರು ರಾಹುಲ್ ನಮ್ಮ ನರೇಂದ್ರ ಮೋದಿ ಮೇಲೆ ಸುಮಾರು ಜನ ಒಪಿನಿಯನ್ ತುಂಬ ಇಟ್ಕೊಂಡಿದ್ರು. ಅದು ಈ ಕೆಲವೊಂದು ಸಂದರ್ಭದಲ್ಲಿ ಹುಸಿಯಾಗಿದೆ ಮುಂದಕ್ಕೆ. ಯಾಕೆಂದರೆ ರಾಹುಲ್ ಗಾಂಧಿನೂ ಸುಮಾರು ಜನ ಬೈಗೆ ಪಡ್ತಾ ಇದ್ದಾರೆ.
ರಾಹುಲ್ ಗಾಂಧಿ ಬಂದರೆ ಒಳ್ಳೇದು ಅಂತಿದ್ರೆ, ಮುಂದಿನಕ್ಕೆ ಕಾಂಗ್ರೆಸ್ ಬಂದರೆ ಒಳ್ಳೇದಾಗುತ್ತೆ ಅಂತ ಜನಗಳ ಅಭಿಪ್ರಾಯ. ಸರ್, ರಾಹುಲ್ ಗಾಂಧಿ ಅವರು ಅಂದರೆ 2 ಟೀಕೆಗಳಿದ್ದಾವೆ ಸರ್. ಏನಂದರೆ, ಒಂದು ರಾಜಕೀಯ ಅನುಭವ ಇಲ್ಲ, 2 ವಂಶಪಾರಂಪರಿಕವಾಗಿ ಒಂದೇ ವಂಶಕ್ಕೆ ಕೊಡಬೇಕಾ ನಾವು ಅಧಿಕಾರನ ಅನ್ನೋ 2 ಟೀಕೆಗಳಿವೆ. ಏನು ಹೇಳ್ತೀರಿ? ಅಲ್ಲ, ವಂಶ ಪಾರಂಪರಿಕವಾಗಿ ಅಂತಂದರೆ ಇವಾಗ ರಾಜಕೀಯ ನಮ್ಗೆ ಅರ್ಥ ಆಗ್ತಲ್ಲ. ಯಾಕಂದರೆ ವಂಶ ಪಾರಂಪರಿಕ ಅಂದರೆ ಏನು ಎಲ್ಲರಿಗೂ ಕೊಡಬೇಕು ಅನ್ನೋದಲ್ಲ. ಅವರು ರಾಜಕೀಯದಲ್ಲಿ ತೊಡ್ಕೊ ಬಂದಿರೋಂಥ ವ್ಯಕ್ತಿ, ರಾಜಕೀಯವಾಗಿ ತೊಡ್ಕೊ ಬಂದಂದ್ರು ಅನುಭವ ಇಲ್ಲ ಅಂದರೆ ಯಾವ ಲೆಕ್ಕದಲ್ಲಿ ಹೇಳ್ತಾರೆ? ಅವ್ರ ತಂದೆಯವರು ಪ್ರಧಾನಿ ಆದಂಥವ್ರು, ಅವ್ರ ಅಜ್ಜಿ ಪ್ರಧಾನಿ ಅಂತಾರೆ, ಅವ್ರ ತಾಯಿ ರಾಜಕೀಯದಲ್ಲಿ ಇದ್ದಂಥವ್ರು. ಇಷ್ಟೆಲ್ಲ ಅನುಭವ ಇನ್ಯಾವ ಥರ ಅನುಭವ ಬೇಕು? ಎಕ್ಸ್ಪೀರಿಯನ್ಸ್ ಇನ್ಯಾವ ಥರ ಬೇಕು? ವೈಯಕ್ತಿಕವಾಗಿ ಯಾವುದೇ ಸ್ಥಾನನ ತಗೊಂಡಿದ್ದಾರೆ. ಇವಾಗ MP ಎಷ್ಟು ಸಲ ಆಗಿದ್ದಾರೆ ಅವರು? ಪ್ರಧಾನಿ ಆಗೋಕ್ಕೆ ಏನು ಬೇಕು? ಹುದ್ದೆ MP ಆಗಬೇಕು, ಮೆಂಬರ್ಶಿಪ್ ಪಾರ್ಲಿಮೆಂಟಲ್ಲಿ ಅವರು ಇದ್ದಾರೆ, ಅವರು ಒಳ್ಳೆಯ ಸ್ಥಾನದಲ್ಲಿದ್ದಾರೆ. ಯಾಕಂದರೆ ಪ್ರಧಾನಿ ಹುದ್ದೆಗೆ, ಯಾಕಂದರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ ಅಂತ ಯಾರು ಕನ್ಸ್ಕೊಂಡಿದ್ರಾ? ಅವರೊಬ್ಬರು ಚಾಯ್ ಮರರು ಪ್ರಧಾನಿ ಆಗಲಿಲ್ವಾ? ಇವಾಗ ರಾಜ್ಯ ದೇಶ ಆಡಲಿಲ್ವಾ? ಅದೇ ಥರ ಇವ್ರಿಗೂ ಕೊಟ್ಟು ನೋಡಿದ್ರೆ ತಾನೇ ಗೊತ್ತಾಗೋದು. ಏನು ಇಲ್ದಿರ ಯಾಕೆ ಗೊತ್ತಾಗುತ್ತೆ ನಮಗೆ ಇವತ್ತಿನ ಲೆಕ್ಕಾಚಾರದಲ್ಲಿ? ಯಾಕಂದರೆ ಮೋದಿಯವರ ಆಡಳಿತ 10 ವರ್ಷ ನಾವು ನೋಡಿದ್ದೀವಿ. ಮುಂದಕ್ಕೆ ಬದಲಾವಣೆ ತರಬೇಕು ಅಂತ ಜನಗಳಲ್ಲಿ ನಮ್ಮ ಅಭಿಪ್ರಾಯನೂ ಅದೇ, ಸುಮಾರು ಜನಗಳು ಅಭಿಪ್ರಾಯನೂ ಇದು ನೋಡಿದೆ, ಗೊತ್ತಾಗಿದೆ. ರಾಹುಲ್ ಗಾಂಧಿ ಬರಲಿ, ರಾಹುಲ್ ಗಾಂಧಿ ನೋಡೋಣ ಮುಂದೆ ದೇಶ ಅವರು ಹೇಗೆ ಆಡ್ತಾರೆ. ಯಾಕಂದರೆ ಅವರು ಅಜ್ಜಿಯರ ಆಡಳಿತ ನಮ್ಮ ತಂದೆ ತಾಯಿದಿರು ನೋಡಿದ್ದಾರೆ. ಇವತ್ತು ಅವರು ಮಕ್ಕಳನ್ನ ನಾವು ನೋಡೋಣ, ನಮ್ಮ ಮಕ್ಕಳ ಕಾಲಕ್ಕೆ ಏನು ಒಳ್ಳೇದಾಗುತ್ತೆ ಅಂತ ನಾವು ಬಯಸೋಣ ಅಂತ ನಮ್ಮ ಅಭಿಪ್ರಾಯ. ಸರ್, ಹಾಗೇನೆ ಸರ್, ಅದೇ ರಾಹುಲ್ ಗಾಂಧಿ ಅವರ ಮುಖ್ಯಸ್ಥರಿರುವಂತಹ INDA-ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಏನು ಹೇಳ್ತೀರಿ ಇದ್ರ ಬಗ್ಗೆ? ತೊಂದರೆ ಇಲ್ಲ. ಇವಾಗ ಕಾಂಗ್ರೆಸ್ಸಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟಿದೆ. ನಮ್ಮ ಕರ್ನಾಟಕದಲ್ಲಿ ಒಬ್ಬ ಹಿರಿಯ ದಲಿತ ನಾಯಕರು ಅನ್ನೋಕ್ಕೋಸ್ಕರ ಒಂದು ಒಳ್ಳೆ ಸ್ಥಾನಮಾನ ಎರಡೂ ಕೊಟ್ಟಿದೆ ಅವ್ರಿಗೆ. ಮುಂದಿನ ದಿನಗಳಲ್ಲಿ ಅವರು ಪ್ರಧಾನಿ ಆದರೂ ತೊಂದರೆ ಏನಿಲ್ಲ. ಯಾಕಂದರೆ ಅವರು ರಾಜಕೀಯದಲ್ಲಿ ಹಿರೀಕರು. ಪ್ರಧಾನಿ ಆದರೆ ನಮಗೂ ಒಂದು ಒಳ್ಳೇದಲ್ವಾ? ಇವಾಗೆಲ್ಲ ಒಂದು ಎಲ್ಲೆಲ್ಲೋ ಏನೇನೋ ಒಂದು ತಪ್ಪು ಭಾವನೆಗಳನ್ನ ಮಾತಾಡ್ತಾ ಇದ್ದಾರೆ. ದಲಿತರನ್ನ ಮುಖ್ಯಮಂತ್ರಿನೇ ಮಾಡಲ್ಲ, ಕಾಂಗ್ರೆಸ್ಸಲ್ಲಿ ದಲಿತರನ್ನ ಮುಖ್ಯಮಂತ್ರಿನೇ ಮಾಡಲ್ಲ. ಪ್ರಧಾನಿ ಹುದ್ದೆನೇ ಬಂದಾಗ ಅವಾಗ ಏನು ಮಾತಾಡೋಕ್ಕಾಗುತ್ತೆ? ವಿರೋಧ ನಾಯಕರು ಮಾತಾಡೋ ಮಾತುಗಳಿಗೆಲ್ಲ ಬಾಯಿ ಮುಚ್ಚಿಸ್ಬೋದಾ? ಅದು ಆದರೂ ಇನ್ನೂ ಒಳ್ಳೇದೇ ಅಲ್ವಾ? ಅದೇ ಸರ್, ಇನ್ನು ಕರ್ನಾಟಕ ರಾಜ್ಯಕ್ಕೆ ಬಂದರೆ ಸಿದ್ದರಾಮಯ್ಯ ಅವರ ಆಡಳಿತ ನಡೀತಾ ಇದೆ. ಹೇಗಿದೆ ಅವರ ಆಡಳಿತ ವೈಖರಿ? ಚೆನ್ನಾಗಿದೆ ಸರ್. ಸಿದ್ದರಾಮಯ್ಯ ರಾಜಕೀಯದ ಅನುಭವ ಯಾರೂ ಹೇಳಂಗೆ ಇಲ್ಲ. ಉತ್ತಮವಾಗಿ ನಡೀತಾ ಇದೆ, ನಡೆಸ್ತಾರೆ ಅಂತ ಎಲ್ಲ ಜನಗಳಿಗೆ ಭಾವನೆ ಇದೆ. ಅವರು ಕೊಟ್ಟಿರೋಂಥ ಒಂದು 5 ಗ್ಯಾರಂಟಿಗಳ್ನೂ ಕಾರ್ಯರೂಪಕ್ಕೆ ತಂದಿದ್ದಾರೆ. ಇವಾಗ 5ನೇದು ಇದನ್ನೊಂದು ಮಾಡ್ತಾಯಿದ್ದಾರೆ. ಅದನ್ನು ಕಾರ್ಯರೂಪಕ್ಕೆ ತಂದಾದ್ಮೇಲೆ ಅವ್ರಿಗೆ ನುಡಿದಂಥ ಸರ್ಕಾರ ಆಗುತ್ತೆ. ಒಳ್ಳೆ ಉತ್ತಮವಾಗಿ ನಡೀತಾ ಇದೆ, ತೊಂದರೆ ಇಲ್ಲ ಸರ್. ಒಂದರ 5 ಗ್ಯಾರಂಟಿಗಳನ್ನ ಕೊಟ್ಟು ರಾಜ್ಯದಲ್ಲಿ ಆಗಬೇಕಾದಂಥ ಅಭಿವೃದ್ಧಿಗಳು ಕುಂಠಿತ ಆಗ್ತಾ ಇದೆ ಅನ್ನೋದು ವಿರೋಧ ಪಕ್ಷದವರ ಟೀಕೆ. ಏನು ಹೇಳ್ತೀರಾ ಸರ್? ರಾಜಕೀಯದ ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ ಸರ್ಕಾರ ಬಂದಾಗ ಕೆಲವೊಂದು ದಿವಸಗಳಲ್ಲಿ ಕೆಲವೊಂದು ಅವರವರ ಇದಕ್ಕೋಸ್ಕರ ಕುಂಠಿತ ಆಗುತ್ತೆ. ಇವಾಗೆಲ್ಲ ಕೆಲಸಗಳು ಆರಂಭವಾಗಿದೆಯಲ್ಲ. ಇವಾಗ ನಿಮ್ಮ ಮಾಧ್ಯಮದಲ್ಲೇ ನೋಡ್ತಾ ಇರ್ತೀರ, ಇಷ್ಟು ದಿವಸ ಕೆಲವೊಂದು 2 ತಿಂಗಳು 3 ತಿಂಗಳು ಅವ್ರದ್ದು ಪ್ರೊಸೆಸಿಂಗಲ್ಲಿ ನಿಂತಿರುತ್ತೆ. ಇವಾಗ ತಾನೇ ಎಲ್ಲ ಕೆಲಸಗಳು ಸ್ಟಾರ್ಟ್ ಆಗಿದೆ. ಇನ್ನು ಮುಂದೆ ಒಳ್ಳೆ ಕೆಲಸ ನಡೆಯುತ್ತೆ ಅಂತ ಒಂದು ಅಭಿಪ್ರಾಯ. ನಡೀಲಿ ಅಂತ ನಾವು ಬಯಸ್ತೀವಿ. ಯಾಕೆಂದರೆ ನಿಮ್ಮಿಂದ ನೀವು ಎಲ್ಲೆಲ್ಲಿ ತಪ್ಪು ಸರಿಗಳನ್ನೆಲ್ಲ ನಿಮ್ಮಂಥ ಮಾಧ್ಯಮದವರು ತೋರಿಸಿದಾಗ ಎಲ್ಲೇ ಯಾವುದೇ ಸರ್ಕಾರ ಬರಲಿ, ಒಂದು ಅಭಿವೃದ್ಧಿ ಕಡೆ ಯಾವುದೇ ಸರ್ಕಾರ ಬಂದರೂ ಅಭಿವೃದ್ಧಿ ಕಡೆ ನಡೀತಾರೆ ಅಂತ ಒಂದು ಭರವಸೆ ಇದೆ. ನಡೀಲಿ ಅಂತ ಒಂದು ಆಶಿಸ್ತೀವಿ. ನಿಮ್ಮಿಂದನೂ ಒಂದು ಒಳ್ಳೆಯದು ಕೆಲಸ ಆಗಲಿ. ಯಾಕಂದರೆ ಎಲ್ಲೆಲ್ಲ ಸಣ್ಣ ತಪ್ಪುಗಳನ್ನ ಆಗಿದೆ ತೋರಿಸಿದಾಗ ಅಭಿವೃದ್ಧಿ ಕೆಲಸಗಳಿಗೆ ನಡೆಯುತ್ತೆ ಅನ್ನೋದು ಒಂದು ನಮ್ಮ ಆಶಯ ಅಷ್ಟೇ ಸರ್. ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ ಅನ್ನೋ ಒಂದು ಟೀಕೆ ಆದರೆ, ಇನ್ನೊಂದು ಕಡೆ ಪ್ರಾಮುಖ್ಯವಾಗಿ ಕೊಡಬೇಕಾದಂಥ ರೈತರಿಗೆ ಬರ ಪರಿಹಾರ ಕೊಡ್ತಾ ಇಲ್ಲ, ಅದ್ರ ಜೊತೆಗೆ ಸಚಿವರಿಗೆ ಅವರದೇ ಆದಂಥ ಸಚಿವರಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ನಾವು ಹೇಳೋಕ್ಕಾಗತ್ತಾ? ಸರ್ಕಾರ ನಡೆಸೋರು, ಸರ್ಕಾರದವ್ರಿಗೆ ಅವರವರ ಮಿನಿಸ್ಟ್ರುಗಳು ಅವ್ರವ್ರು ಕೇಳ್ಕೊಂಡಾಗ ಯಾವ MLAಗಳು ಅವ್ರವ್ರ ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು, ಯಾವ ಸಚಿವರ ಹತ್ರ ಕೂತ್ಕೊಂಡು ಏನು ಅನುದಾನ ಬೇಕೋ ಅವ್ರ ಹತ್ರ ತಗೋಬೇಕು. ಇವಾಗ ನಾವು ಹೇಳಿದ ತಕ್ಷಣ ನಮ್ಮ ಅನುದಾನ ನಾವು ಹೇಳಿದ ತಕ್ಷಣ ಕೊಡೋಕ್ಕಾಗುತ್ತಾ? ಕೊಡ್ತಾರಾ? ರಾಜಕೀಯವಾಗಿ ನೀವು ಏನು ಹೇಳಬೇಕು, ಅವರು ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಒಂದು ಸಭೆನಲ್ಲಿ ಕೂತ್ಕೊಂಡು ಸೆಕ್ಷನಲ್ಲಿ ಕೂತ್ಕೊಂಡು ಅವರು ಎಲ್ಲಿ ಧ್ವನಿ ಎತ್ತಿ ನಮ್ಮ ಕ್ಷೇತ್ರಕ್ಕೆ ಏನು ಅನುದಾನ ಬೇಕೋ ಅದನ್ನು ತಗೊಳ್ಳಿ. ಎಲ್ಲ ರಾಜ್ಯದಲ್ಲೂ ಇವಾಗ ನಮ್ಮ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳು ಅನುದಾನ ಎಲ್ಲರಿಗೂ ಬೇಕು. ಆ ಥರ ಒಬ್ಬ CM ಹತ್ರ ಕೂತ್ಕೊಂಡು, ಹಣಕಾಸು ಸಚಿವರ ಹತ್ರ ಕೂತ್ಕೊಂಡು ತಮಗೆ ಏನೇನು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಬೇಕು, ಯಾವ ಥರ ಬೇಕೋ ಆ ಥರ ಒಂದು ದುರುಪಯೋಗ ಆಗ್ದಂಗೆ ತಗೊಂಡು ಕೆಲಸ ಅಭಿವೃದ್ಧಿ ಆದರೆ ಎಲ್ಲರಿಗೂ ಒಳ್ಳೆಯದೇ ಅಲ್ವಾ ಸರ್? ಸರ್, ಹಾಗೇನೆ ಒಂದು ಕಡೆ
ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಕಾಂಗ್ರೆಸ್ ಬಲಿಷ್ಠವಾಗಿದೆ. ಈ ಬಲಿಷ್ಠ ಕಾಂಗ್ರೆಸ್ನ ಎದುರಿಸೋಕ್ಕೋಸ್ಕರ JDS ಮಾತ್ರ BJP ಒಂದಾಗಿದೆ. ಏನು ಹೇಳ್ತೀರಿ? JDS ಪಕ್ಷನೇ ಇಲ್ವಲ್ಲ ಸರ್, ಏನು ಮಾತಾಡ್ತೀರಾ ಅವ್ರನ್ನ? ಅವ್ರು ಇರೋದು ಪಾಪ ಯಾರು ಗೆದ್ದವ್ರ ಕಡೆ ಕಾಲು ಹಿಡಿಯೋಕೆ ಹೋಗ್ತಾರೆ. ಅಂಥವ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ? ಸಂತೋಷ, ಅವರು ಚೆನ್ನಾಗಿರಲಿ. ಅವರು NDA ಕಡೆ ಹೋಗಿ ಅವ್ರ ಪಕ್ಷನ ಬಲಿ ಪಡಿಸ್ಕೊಳಕ್ಕೆ ಹೋಗ್ತವ್ರೆ. ಬಲಿ ಪಡಿಸ್ಕೋತಾರೋ ಇಲ್ಲ ಬಲಿ ಕೊಡ್ಕೋತಾರೋ ನಮ್ಗೆ ಗೊತ್ತಿಲ್ಲ, ನೋಡೋಣ ಬಿಡಿ ಮುಂದೆ. ಇವರಿಬ್ಬರು ವಿಲೀನ ಸರ್, ಯಾರಿಗೆ ಒಳಿತು ಯಾರಿಗೆ ಕೆಡಕು ಸರ್? BJPಗೆ ಇಲ್ಲ JDS? ಸರ್ BJP ಪ್ಲಸ್ ಆಗ್ಬೋದು, JDS ಪ್ಲಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಅವರು. ಯಾಕಂದರೆ ಯಾವ ಲೆಕ್ಕದಲ್ಲಿ, ಯಾಕಂದರೆ ಹೋದ್ಸಲಿ ನೀವು ನೋಡಿದ್ರಿ, ಒಂದೇ ಒಂದು ಪಕ್ಷ ಇವ್ರು ಬಂದಿದ್ರು ಹಾಸನದಲ್ಲಿ, ಒಂದೇ ಒಂದು ಪಕ್ಷ ಪ್ರಜ್ವಲ್ ರೇವಣ್ಣವ್ರು ಬಂದಿದ್ರು. ಈ ಸಲ ಅವ್ರಿಗೆ ಆ ಸೀಟಲ್ಲಿ ಹಾಸನದಲ್ಲಿ ಒಂದು ತೊಗೊಂಡ್ರೆ ಅವ್ರದ್ದು ಒಂದೇ ಸೀಟ್ ತೊಗೊಳಕ್ಕಾಗೋದು. ಬೇರೆ ಎಲ್ಲೂ ಕುಮಾರಸ್ವಾಮಿ ನಿಂತರೂ ಕಷ್ಟ ಆಗುತ್ತೆ. ಯಾಕಂದರೆ ಇವತ್ತು ಈ ಗ್ಯಾರಂಟಿಗಳು ಮುಖಾಂತರ ಒಂದು, ಕಾಂಗ್ರೆಸ್ ಇರೋ ಪವರಲ್ಲಿ 2, ಅದರಲ್ಲಿ ನನ್ನ ಲೆಕ್ಕದಲ್ಲಿ JDS ವಿಲೀನ ಆಗದಿರೋ ಇದ್ದಿದ್ರೆ ಒಳ್ಳೇದಾಗ್ತಿತ್ತು. ಯಾಕೆಂದರೆ ಕುಮಾರಸ್ವಾಮಿಗೆ ಒಂದು ಅಭಿಪ್ರಾಯ, ಜನಗಳು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ರು, ಆ ಅಭಿಪ್ರಾಯನ ಕಳ್ಕೊಂಡಿದ್ದಾರೆ ಅಷ್ಟೇ. ಇವಾಗ ಸರ್ ನಿಮ್ಮದೇ ಆಯ್ಕೆ ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ವ್ಯಕ್ತಿ ಪ್ರಧಾನಮಂತ್ರಿ ಆಗಿ ಬಂದರೆ ಏನನ್ನು ಅಪೇಕ್ಷಿಸ್ತೀರಾ? ಒಬ್ಬ ಮತದಾರರಾಗಿ ಏನನ್ನು ಆಕಾಂಕ್ಷೆ ಪಡ್ತೀರಾ ಸರ್? ಯಾವ ಅಭಿವೃದ್ಧಿ ಆಗಬೇಕು ಅಂತ? ಸರ್ ದೇಶ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಎಲ್ಲರೂ ಬಯಸ್ತಾರೆ ಸರ್. ಯಾಕಂದರೆ ಇವತ್ತು ಆಗ್ತಾ ಇರೋದು ನಿರುದ್ಯೋಗ ಸಮಸ್ಯೆ, ಇದು ಒಂದು ಏರುಪೇರು ಇದೆಲ್ಲ ನಿವಾರಣೆ ಆಗಿ ಒಂದು ದೇಶ ಒಂದು ಬಲಿಷ್ಠವಾಗಿ ನಿಂತ್ಕೊಂಡ್ರೆ ಸಾಕು. ಇನ್ನೇನು ಬೇಕಾಗುತ್ತೆ? ನಾವು ದುಡಿಲೇಬೇಕು, ನಾವು ತಿನ್ನಲೇಬೇಕು. ಒಂದು ದೇಶನ ಒಂದು ಉತ್ತಮ ಸ್ಥಾನಕ್ಕೆ ತಗೊಂಡೋಗಿ ನಿಲ್ಲಿಸಿದ್ರೆ ಯಾವುದೇ ಪ್ರಧಾನಮಂತ್ರಿ ಆದರೂ ಸಂತೋಷ ಸರ್.